ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ರಾತ್ರಿ ಊಟಕ್ಕೆ ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ. ನಮ್ಮ ಕಡೆ ಯಾವ ರೆಸಿಪಿನ ನಿಮಗೆ ಇವತ್ತು ತೋರಿಸ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ಮೊಳಕೆ ಕಟ್ಟಿದ್ದೀನಮ್ಮ, ಹುಳ್ಳಿಕಾಳು ಮೊಳಕೆ ಸಾರು ಮಾಡ್ತೀನಿ. ಮೊಳಕೆ ಹುಳ್ಳಿಕಾಳು ಸಾರು. ಹುಳ್ಳಿಕಾಳು ನೆನೆಕಿ ಮೊಳಕೆ ಕಟ್ಟಿದ್ದೆ. ಈಗ ಮೊಳಕೆ ಹುಳ್ಳಿಕಾಳು ಹುಳಿ ಮಾಡ್ತೀನಿ. ಮೊಳಕೆ ಹುಳ್ಳಿಕಾಳು ಹುಳಿ. ಹಸೆ ಹುಳ್ಳಿ ಮೊಳಕೆ ಸಾರು. ಮೊಳಕೆ ಹುಳ್ಳಿಕಾಳು ಸಾರಿಗೆ ಕಾಯಿ ತುರ್ಕೊಂಡಿದ್ದೀನಿ, ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ, ಟೊಮೆಟೊ ಹೆಚ್ಚಿಕೊಂಡಿದ್ದೀನಿ. ಈಗ ಚಕ್ಕೆ, ಈಗ ಗಸಗಸೆ ಸಾಂಬಾರು ಪುಡಿ ಹಾಕ್ಕೊಂತೀನಿ, ಖಾರದ ಪುಡಿ. ಇದು ರುಬ್ಕೊಂತೀನಮ್ಮ. ಈರುಳ್ಳಿ ಹಚ್ಚಿಲ್ಲ ಏನಿಲ್ಲ ನಾನು. ಏನಮ್ಮ ಕಣ್ಣುರಿತಾವಲ್ಲ, ಇಲ್ಲಿ ರುಬ್ತಿಲ್ವೇ? ರುಬ್ಬೋದಕ್ಕೆ ಕಣ್ಣುರಿಯುತ್ತ. ಈಗ ಹೇಳಲ್ವೇ, ದುಡ್ಡಿಗೆ ತರೋದು ಮುಂದಿಕ್ಕೆ ಕಂಡಳೋದು ಅಂತ. ದುಡ್ಡಿಗೆ ತರೋದು ಮುಂದಿಕ್ಕೆ ಕಂಡಳೋದು. ಆಯ್ತಾ? ಖಾರ ರುಬ್ಬಿದ್ದು ರುಬ್ಬಿದ್ದಾಯ್ತು. ರುಬ್ಬಿದ್ದಾಯ್ತು. ಕರೆಂಟ್ ಕೈ ಕೊಡ್ತಲ್ಲ ನಮ್ಗೆ. ಏನು ಮಾಡೋದು? ಏನು ಮಾಡೋಣ? ಕರೆಂಟ್ ಕೈ ಕೊಡ್ತೀವಿ. ಇವಾಗ ಅರ್ಧ ಮಿಕ್ಸಿಗೆ ಹಾಕಿದ್ರೆ ಏನು ಮಾಡ್ತಾ ಇದ್ರಿ? ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಹಳೇದೇ ಇರಬೇಕು. ಯಾವತ್ತಿದ್ರು ಹಳೇದೆಂದೂ ಕೈ ಬಿಡಬಾರ್ದು ನಾವು ಅಂತ. ಖಾರ ರುಬ್ಬಿದ್ದಾಯ್ತು, ಕರೆಂಟು ಹೋಯ್ತು. ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ ಯಾರೂ. ಖಾರ ರುಬ್ಬಿರೋ ಖಾರ. ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ. ಇಗಳಮ್ಮ ಟೊಮೆಟೊ ಹಣ್ಣು ಹಾಕ್ತೀನಿ. ರುಬ್ಬಿಟ್ಕೊಂಡಿರೋ ಖಾರನ ಕಲಿಸ್ಕೊಂತೀನಿ. ಕಲಿಸ್ಬಿಟ್ಟು ಒಯ್ತೀನಿ. ನೀರು ಗುಂಡು ಬಂಡೆ ತೊಳೆದು ಇತ್ತಿದ್ನಲ್ಲ, ಅದು ಇವಾಗ ಕಲಸಿ ಒಯ್ತೀನಿ. ಏನಮ್ಮ ಹಿಂಗೆ ಉಯ್ತಾ ಇದೆಯಾ ನೀರ? ಹುಳ್ಳಿಕಾಳು ಬೇಯಕ್ಕೆ ಬೇಡವೆ? ಬೆಂದು ನಾನು ಹುಳ್ಳಿಕಾಳು ಹಾಕ್ತೀವಲ್ವ, ಬರೀ ತಪ್ಪಲೆ ತುಂಬ ನೀರೇ ಹೋಯ್ತಿ ಅನ್ಕೊಂಡು. ಈಗ ಹುಳ್ಳಿಕಾಳು ಹಾಕ್ತೀನಿ. ಅವು ಬೇಯಕ್ಕೆ ನೀರು ಬೇಕಲ್ಲ, ನೀರು ಹಾಕ್ದಲ್ಲೇ ಬೇಯ್ತವೆ. ಈಗ ಹುಳ್ಳಿಕಾಳು ಹಾಕ್ತೀನಿ. ಹಾಕೊಂಡ್ಬಿಡ್ತೀಯಾ ಹಂಗೇನೆ? ಮೊಳಕೆ ಹುರುಳಿಕಾಳು. ನಮ್ಮ ಮನೆಗೆ ಮೊಳಕೆ ಹುರುಳಿಕಾಳು ಸ್ವಲ್ಪ, ಮೊಳಕೆ ಹುರುಳಿಕಾಳು ಮತ್ತು ಸೊಪ್ಪು ಜಾಸ್ತಿ ಸ್ವಲ್ಪ ಫೇವ್ರೇಟು ಅಲ್ವಮ್ಮ? ಹೌದಮ್ಮ, ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡ್ತೀವಿ. ಮೊಳಕೆ ಹುರುಳಿಕಾಳು ಸಾರು ರುಚಿ, ಅದಕ್ಕೋಸ್ಕರ ಅವು ಜಾಸ್ತಿ. ಮೊಳಕೆ ಹುರುಳಿಕಾಳು ಸಾರು ರುಚಿ ಹಿಡ್ಕೊಬಿಟ್ಟಿದ್ದೀವಿ ನಾವು ನಮ್ಮ ಮನೆಗೆ. ಅದಕ್ಕೆ ಯಾವಾಗಲೂ ಮಾಡ್ತೀವಿ ಜಾಸ್ತಿ. ರುಚಿನೂ ರುಚಿ, ಒಳ್ಳೇದು ಆರೋಗ್ಯಕ್ಕೆ ಮೊಳಕೆ ಹುರುಳಿಕಾಳು. ಅದು ಮೊಳಕೆ ಕಟ್ಟಿರೋ ಮಾತ್ರ. ಒಣಹುರುಳಿಕಾಳು ಅಲೆ ಈಟು. ಮೊಳಕೆ ಕಟ್ಟಿರೋ ತಂಪ, ಮೊಳಕೆ ಕಟ್ಟಿರೋ ತಂಪು. ಹಸೆ ಕಾಳು, ಮೊಳಕೆ ಹುರುಳಿಕಾಳಾಗ್ಲಿ ಹಸೆ ಕಾಳಾಗ್ಲಿ, ನಾನು ಹಿಂದೆನೆ ಉಪ್ಪುನು ಹಾಕ್ಬಿಡ್ತೀನಿ. ಉಪ್ಪು ಹಾಕ್ತೀನಿ. ಉಪ್ಪು ಖಾರ ಎಲ್ಲ ಹಾಕಿದ್ದಕ್ಕೆ ಈಗ ಕಾಳು ಬೇಯಬೇಕು. ಕಾಳು ಬೆಂದ್ರೆ ಸಾರು ಆದಂಗೆ, ಮೊಳಕೆ ಹುರುಳಿಕಾಳು ಸಾರು ಆದಂಗೆ. ಇನ್ನೇನು ಬೆಂದೈತೆ ಸಾರು, ಇಳಿಸ್ತೀನಿ. ಬೆಂದೈತೆ ನೋಡು, ಸಾರು ಮಂದಾಗೈತೆ. ನಾವು ಎಷ್ಟೊಂದು ನೀರು ಒಯ್ದಿದ್ವಿ, ಎಲ್ಲ ಇದಾಗೈತೆ. ಉಗ್ಗೈತೆ, ಬೆಂದೈತೆ, ಇಳಿಸ್ತೀನಿ. ಇಷ್ಟೇ ಸಾರು, ಅಷ್ಟೇ. ಹಸೆ ಮೊಳಕೆ ಸಾರು. ಮೊಳಕೆ ಸಾರು ಮಾತ್ರ ಗಮ್ ಅಂತ ಐತೆ, ಟೇಸ್ಟ್ ಚೆನ್ನಾಗಿರುತ್ತೆ. ತಿರುಗಿ ಬೆಳಗ್ಗೆಗಿದ್ರು ಸಾರು ಅದೇ ಟೇಸ್ಟ್ ಇರುತ್ತೆ. ನಾವು ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ ಅಂತದೆಲ್ಲ ರುಬ್ಬಿದ್ದು ಆ ಟೇಸ್ಟೇ ಬೇರೆ ಇರ್ತೈತಿ. ಅದ್ರ ರುಚಿನೇ ಬೇರೆ. ಅದ್ರ ರುಚಿನೇ ಬೇರೆ, ಇದ್ರ ರುಚಿನೇ ಬೇರೆ. ಇದೊಂಥರ ನಾಟಿ ಸ್ಟೈಲು.
ನಾಟಿ ರುಚಿ ಕೊಡುತ್ತೆ ಇದು. ಈ ಥರ ಒಂದ್ಸಲಿ ಮಾಡ್ಕೊಂಡು ಊಟ ಮಾಡಿ, ಚೆನ್ನಾಗಿ ಚೆನ್ನಾಗಿರ್ತೈತಿ. ಮುದ್ದೆಗೆ, ಅನ್ನಕ್ಕೆ, ಬರೀ ಸಾರು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಸಾರು ಒಂದು ಲೋಟದಲ್ಲಿ ಹಾಕೊಂಡು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಇಳಿಸ್ತೀನಿ, ಬೆಂದೈತೆ. ಇಳಿಸಿ ಮುದ್ದೆ ಇಕ್ಕೊಂತಾರೆ. ಇಕ್ತೀನಿ, ಮುದ್ದೆ ಮಾಡ್ಕೊಂಡು ಊಟ ಮಾಡೋದು. ಬಿಸಿ ಬಿಸಿದು ಬಿಸಿ ಮುದ್ದೆ, ಮೊಳಕೆ ಹುಳಿಕಾಳು ಸಾರು ಉಣ್ಣೋದೀಗ. ಮುದ್ದೆನೂ ಆಯಿತು, ಮುದ್ದೆನೂ ಆಯ್ತು, ಸಾರು ಆಗೈತೆ. ಸಾರು ಆಯಿತು. ಉಣ್ಣು ಬರ್ರಿ. ಬಿಸಿ ಬಿಸಿ ಮುದ್ದೆ, ಮೊಳಕೆ ಹುಳಿಕಾಳು ಸಾರು. ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಇನ್ಯಾರು ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ನನ್ನ ಫೇವ್ರೇಟ್ ಅಡುಗೆ ಮಾಡಿದಾಗ ನಾನು ವಿಡಿಯೋ ಮಾಡೋಕ್ಕೆ ಇಷ್ಟಪಡಲ್ಲ, ತಿಂದ್ಬಿಟ್ಟು ಖಾಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ಅಲ್ವಮ್ಮ? ಹೌದಮ್ಮ. ಬೇಗ ಊಟ ಮಾಡಿಬಿಟ್ಟು ಖಾಲಿ ಮಾಡೋಣ.